ಈ ಗಂಭೀರ ವಿಚಾರದ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ನಾನ್ಸೆನ್ಸ್ ಅಲ್ಲ, ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಹರಾಜ್ ಹಾಕೋ ವಿಚಾರ ಮತ್ತೆ ನಿಮ್ ವೈಫಲ್ಯ ಇದು. ಹೋಮ್ ಮಿನಿಸ್ಟ್ರೇ, ಮಾನ್ಯ ಪರಮೇಶ್ವರ್ ಅವರೇ, ನಿಮ್ಮ ವೈಫಲ್ಯ ಇದು, ನಿಮ್ಮ ನಿರ್ಲಕ್ಷ್ಯತನ ಇದು. ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನ, ಇದು ನಾನ್ಸೆನ್ಸ್. ಇದನ್ನ ಸಹಿಸೋಕ್ ಆಗಲ್ಲ ಅಂತ ಹೇಳಿ ಹೇಳ್ತೀರಲ್ಲ, ನಾನ್ಸೆನ್ಸ್ ಅಲ್ಲ, ಇದು ನಿಮ್ಮ ವೈಫಲ್ಯ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ವರದಿ ಕೊಟ್ಟ ಬಳಿಕ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವರದಿ ಸಮಾಧಾನ ಆಗದೇ ಇದ್ರೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತ ಹೇಳಿದ್ದಾರೆ. ಏನ್ ಸಮಾಧಾನ ಆಗುತ್ತೆ ವರದಿ ನಿಮಗೆ? ಒಳಗಡೆ ಇಷ್ಟೆಲ್ಲ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಭಯೋತ್ಪಾದಕರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಭಯೋತ್ಪಾದಕರು ಯಾರನ್ನೋ ಸಂಪರ್ಕ ಮಾಡ್ತಾ ಇದ್ದಾರೆ. ನಟೋರಿಯಸ್ ಕಿಲ್ಲರ್ಗಳು ರಾಜಾರೋಷವಾಗಿ ಗುಂಡು ತುಂಡಿನ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರೇ, ನಾಚಿಕೆಗೇಡಿನ ವಿಚಾರ ಇದು. ನೀವು ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯರೇ ಅಲ್ಲ. ಪರಪ್ಪನಗ್ರಹಾರ ಜೈಲು, ಎಂತಂತ ನಟೋರಿಯಸ್ ಕೈದಿಗಳೆಲ್ಲ ಇದ್ದಾರೆ. ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲು, ಅಲ್ಲೇ ಹಿಂಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಏನ್ ಸಂದೇಶ ರವಾನೆ ಆಗುತ್ತೆ? ಹೊರಗಡೆ ಕೊಲೆ ಮಾಡ್ಕೊಂಡು ಅತ್ಯಾಚಾರ ಮಾಡ್ಕೊಂಡು ಹೋದಂತ ಆರೋಪಿಗಳೆಲ್ಲ ಒಳಗಡೆ ಬಿಂದಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಪ್ರಾಯಶ್ಚಿತ್ತ ಆಗುತ್ತೆ? ಅವ್ರು ಏನು ತಾವು ಮಾಡಿದಂತ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ. ಮಾನ್ಯ ಗೃಹ ಮಂತ್ರಿಗಳೇ, ಈ ಸಮಯಕ್ಕೆ ನೀವು ರಾಜೀನಾಮೆ ಕೊಡುವುದೇ ಒಳ್ಳೇದು. ಏನೋ ಮಾತಾಡಿದಾರಂತೆ ಹೋಮ್ ಮಿನಿಸ್ಟರ್, ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು. ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ. ಮೀಟಿಂಗ್ ತೊಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ. ಈ ಗಂಭೀರ ವಿಚಾರದ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ನಾನ್ಸೆನ್ಸ್ ಅಲ್ಲ, ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಹರಾಜ್ ಹಾಕೋ ವಿಚಾರ ಮತ್ತೆ ನಿಮ್ ವೈಫಲ್ಯ ಇದು. ಹೋಮ್ ಮಿನಿಸ್ಟ್ರೇ, ಮಾನ್ಯ ಪರಮೇಶ್ವರ್ ಅವರೇ, ನಿಮ್ಮ ವೈಫಲ್ಯ ಇದು, ನಿಮ್ಮ ನಿರ್ಲಕ್ಷ್ಯತನ ಇದು. ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನ, ಇದು ನಾನ್ಸೆನ್ಸ್. ಇದನ್ನ ಸಹಿಸೋಕ್ ಆಗಲ್ಲ ಅಂತ ಹೇಳಿ ಹೇಳ್ತೀರಲ್ಲ, ನಾನ್ಸೆನ್ಸ್ ಅಲ್ಲ, ಇದು ನಿಮ್ಮ ವೈಫಲ್ಯ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ವರದಿ ಕೊಟ್ಟ ಬಳಿಕ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವರದಿ ಸಮಾಧಾನ ಆಗದೇ ಇದ್ರೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತ ಹೇಳಿದ್ದಾರೆ. ಏನ್ ಸಮಾಧಾನ ಆಗುತ್ತೆ ವರದಿ ನಿಮಗೆ? ಒಳಗಡೆ ಇಷ್ಟೆಲ್ಲ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಭಯೋತ್ಪಾದಕರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಭಯೋತ್ಪಾದಕರು ಯಾರನ್ನೋ ಸಂಪರ್ಕ ಮಾಡ್ತಾ ಇದ್ದಾರೆ. ನಟೋರಿಯಸ್ ಕಿಲ್ಲರ್ಗಳು ರಾಜಾರೋಷವಾಗಿ ಗುಂಡು ತುಂಡಿನ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರೇ, ನಾಚಿಕೆಗೇಡಿನ ವಿಚಾರ ಇದು. ನೀವು ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯರೇ ಅಲ್ಲ. ಪರಪ್ಪನಗ್ರಹಾರ ಜೈಲು, ಎಂತಂತ ನಟೋರಿಯಸ್ ಕೈದಿಗಳೆಲ್ಲ ಇದ್ದಾರೆ. ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲು, ಅಲ್ಲೇ ಹಿಂಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಏನ್ ಸಂದೇಶ ರವಾನೆ ಆಗುತ್ತೆ? ಹೊರಗಡೆ ಕೊಲೆ ಮಾಡ್ಕೊಂಡು ಅತ್ಯಾಚಾರ ಮಾಡ್ಕೊಂಡು ಹೋದಂತ ಆರೋಪಿಗಳೆಲ್ಲ ಒಳಗಡೆ ಬಿಂದಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಪ್ರಾಯಶ್ಚಿತ್ತ ಆಗುತ್ತೆ? ಅವ್ರು ಏನು ತಾವು ಮಾಡಿದಂತ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ. ಮಾನ್ಯ ಗೃಹ ಮಂತ್ರಿಗಳೇ, ಈ ಸಮಯಕ್ಕೆ ನೀವು ರಾಜೀನಾಮೆ ಕೊಡುವುದೇ ಒಳ್ಳೇದು. ಏನೋ ಮಾತಾಡಿದಾರಂತೆ ಹೋಮ್ ಮಿನಿಸ್ಟರ್, ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು. ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ.
ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ. ಈ ಗಂಭೀರ ವಿಚಾರದ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ನಾನ್ಸೆನ್ಸ್ ಅಲ್ಲ, ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಹರಾಜ್ ಹಾಕೋ ವಿಚಾರ ಮತ್ತೆ ನಿಮ್ ವೈಫಲ್ಯ ಇದು. ಹೋಮ್ ಮಿನಿಸ್ಟ್ರೇ, ಮಾನ್ಯ ಪರಮೇಶ್ವರ್ ಅವರೇ, ನಿಮ್ಮ ವೈಫಲ್ಯ ಇದು, ನಿಮ್ಮ ನಿರ್ಲಕ್ಷ್ಯತನ ಇದು. ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನ, ಇದು ನಾನ್ಸೆನ್ಸ್. ಇದನ್ನ ಸಹಿಸೋಕ್ ಆಗಲ್ಲ ಅಂತ ಹೇಳಿ ಹೇಳ್ತೀರಲ್ಲ, ನಾನ್ಸೆನ್ಸ್ ಅಲ್ಲ, ಇದು ನಿಮ್ಮ ವೈಫಲ್ಯ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ವರದಿ ಕೊಟ್ಟ ಬಳಿಕ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವರದಿ ಸಮಾಧಾನ ಆಗದೇ ಇದ್ರೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತ ಹೇಳಿದ್ದಾರೆ. ಏನ್ ಸಮಾಧಾನ ಆಗುತ್ತೆ ವರದಿ ನಿಮಗೆ? ಒಳಗಡೆ ಇಷ್ಟೆಲ್ಲ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಭಯೋತ್ಪಾದಕರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಭಯೋತ್ಪಾದಕರು ಯಾರನ್ನೋ ಸಂಪರ್ಕ ಮಾಡ್ತಾ ಇದ್ದಾರೆ. ನಟೋರಿಯಸ್ ಕಿಲ್ಲರ್ಗಳು ರಾಜಾರೋಷವಾಗಿ ಗುಂಡು ತುಂಡಿನ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರೇ, ನಾಚಿಕೆಗೇಡಿನ ವಿಚಾರ ಇದು. ನೀವು ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯರೇ ಅಲ್ಲ. ಪರಪ್ಪನ ಅಗ್ರಹಾರ ಜೈಲು, ಎಂತೆಂಥ ನಟೋರಿಯಸ್ ಕೈದಿಗಳೆಲ್ಲ ಇದ್ದಾರೆ. ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲು, ಅಲ್ಲೇ ಹಿಂಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಏನು ಸಂದೇಶ ರವಾನೆ ಆಗುತ್ತೆ? ಹೊರಗಡೆ ಕೊಲೆ ಮಾಡಿಕೊಂಡು ಅತ್ಯಾಚಾರ ಮಾಡಿಕೊಂಡು ಹೋದಂಥ ಆರೋಪಿಗಳೆಲ್ಲ ಒಳಗಡೆ ಬಿಂದಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಪ್ರಾಯಶ್ಚಿತ್ತ ಆಗುತ್ತೆ? ಅವ್ರು ಏನು ತಾವು ಮಾಡಿದಂಥ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ? ಮಾನ್ಯ ಗೃಹ ಮಂತ್ರಿಗಳೇ, ಈ ಸಮಯಕ್ಕೆ ನೀವು ರಾಜೀನಾಮೆ ಕೊಡುವುದೇ ಒಳ್ಳೆಯದು. ಏನೋ ಮಾತಾಡಿದಾರಂತೆ ಹೋಮ್ ಮಿನಿಸ್ಟರ್, ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ TV ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ.